ಮೊದಲನೆಯದಾಗಿ ಎಲ್ಲ ವೀಕ್ಷಕರಿಗೂ ಕೂಡ ಕ್ಷಮೆಯನ್ನು ಕೋರ್ತೇನೆ. ಯಾಕಂದ್ರೆ ಸಾಲುಮರದ ತಿಮ್ಮಕ್ಕನವರು ಬದುಕಿರುವಾಗ್ಲೇ ನಾನು ಯಾವುದೇ ಕೂಡ ಅವರ ಬಗ್ಗೆ ವಿಡಿಯೋ ಮಾಡಿಲ್ಲ. ಬಟ್ ವಿಚಾರ ಏನಪ್ಪಾ ಅಂದ್ರೆ ಅವ್ರು ಮರಣಿದ ನಂತರ ವಿಡಿಯೋ ಮಾಡುವಂತ ಪರಿಸ್ಥಿತಿ ಬಂತು. ಎಲ್ಲರಿಗೂ ಮೊದಲನೆಯದಾಗಿ ಕ್ಷಮೆಯನ್ನು ಆಚಿಸುತ್ತಾ ಅದೇ ರೀತಿಯಾಗಿ ಸಾಲುಮರದ ತಿಮ್ಮಕ್ಕನವ್ರಿಗೂ ಕೂಡ ನಾವು ಕ್ಷಮೆ ಕೇಳಬೇಕಾಗುತ್ತೆ. ಇನ್ಸ್ಪೈರಿಂಗ್ ಸ್ಟೋರೀಸ್ ಸಾಲುಮರದ ತಿಮ್ಮಕ್ಕ. ಇಂದು ಈ ತರಗತಿಯಲ್ಲಿ ನಾವು ಸಾಲುಮರದ ತಿಮ್ಮಕ್ಕನವರ ಬಗ್ಗೆ ತಿಳಿದುಕೊಳ್ಳೋಣ. ಸಾಲುಮರದ ತಿಮ್ಮಕ್ಕ. ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಇನ್ನಿಲ್ಲ. ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರೂ ಬೇಡೋಣ. ಅವರು ಬೆಳೆಸಿದ ಮರದ ಹೆಸರಲ್ಲಿ ಎಲ್ಲರ ಉಸಿರು ಅಡಗಿರಲಿ, ಅವರ ಕಾರ್ಯಕ್ಕೆ ಎಲ್ಲರೂ ತಲೆಬಾಗೋಣ ಎಂದು ಹೇಳುತ್ತಾ, ಹಸಿರೇ ಉಸಿರು ಚಿರವಾಗಲಿ ತಾಯಿ ತಿಮ್ಮಕ್ಕನ ಹೆಸರು ಎಂದು ಹೇಳುತ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಸಾಲುಮರದ ತಿಮ್ಮಕ್ಕನವರು 1911ರಿಂದ 2025ರವರೆಗೆ ಒಟ್ಟು 1114 ವರ್ಷ ಅಂದ್ರೆ ಶತಾಯುಷಿಯಾಗಿ ಜೀವನ ನಡೆಸಿದ್ದಾರೆ. ವೃಕ್ಷಮಾತೆ ಶತಾಯುಷಿ ತಿಮ್ಮಕ್ಕ ಅವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದವರು. ತಂದೆ ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಇವರಿಗೆ ಯಾವುದೇ ಔಪಚಾರಿಕ ಶಿಕ್ಷಣ ಲಭ್ಯವಾಗದೆ ಹತ್ತಿರದ ಒಂದು ಕಲ್ಲುಗಣಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡಿದರು. ಅಂದರೆ ಯಾವುದೇ ಶಿಕ್ಷಣವನ್ನು ಇವರು ಪಡೆದಿಲ್ಲ. ಅಲ್ಲಿ ಕಲ್ಲುಗಣಿಯಲ್ಲಿ ಇವರು ಕೆಲಸ ಮಾಡಿ ತಮ್ಮ ಜೀವನವನ್ನು ನಡೆಸುತ್ತಿದ್ರು. ಅದೇ ರೀತಿಯಾಗಿ ಇವರ ತಂದೆ ಚಿಕ್ಕರಂಗಯ್ಯ ಏನ್ ಮಾಡ್ತಾರೆ ಅಂದ್ರೆ ಇವರನ್ನು ಅಲ್ಲೇ ರಾಮನಗರ ಜಿಲ್ಲೆಯ ಮಾಗುಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಎಂಬ ದನ ಕಾಯುವ ವ್ಯಕ್ತಿಗೆ ಇವರಿಗೆ ಮದುವೆ ಮಾಡಿಕೊಡ್ತಾರೆ. ನೋಡಿ ವಿಧಿ ಯಾವ ತರ ಇರುತ್ತೆ ಅಂತ. ಯಾವಾಗ ಸಾಲುಮರದ ತಿಮ್ಮಕ್ಕನನ್ನು ಚಿಕ್ಕಯ್ಯನ ಜೊತೆಗೂಡಿ ಮದುವೆ ಮಾಡಿಕೊಟ್ಟಾಗ ಅವರಿಗೆ ಯಾವುದೇ ಮಕ್ಕಳಾಗಲ್ಲ. ನಮ್ ಕಡೆ ಹೇಳ್ತಾರಲ್ಲ, ಮದುವೆ ಆಗದ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ರು ಕೂಡ ಬಂಜೆ 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 ಅಂತ ಎಲ್ಲಿ ಹೋದ್ರು ಕೂಡ ಒಂದು ಶುಭ ಕಾರ್ಯಕ್ಕೂ ಕೂಡ ತಿಮ್ಮಕ್ಕನನ್ನು ಕರೀತಾ ಇರಲ್ಲ. ಯಾವ ಕಾರ್ಯಕ್ಕೂ ಕೂಡ ಕರೆಯಲ್ಲ. ಯಾಕಂದ್ರೆ ಅವ್ರು ಬಂಜೆ. ಆ ಬಂಜೆ ಬಂದ್ಬಿಟ್ರ ಆ ಸಮಾರಂಭ ಕೂಡ ಹಾಳೋಗುತ್ತಾ. ಈ ರೀತಿಯ ಎಲ್ಲ ಅಪಾದನೆಯನ್ನು ತಮ್ಮ ಮೇಲೆ ಹಾಕೊಂಡು ತಿಮ್ಮಕ್ಕನವರು ಜೀವನ ನಡೆಸಬೇಕಾಗುತ್ತೆ. ಆದ್ರೆ ಇಲ್ಲಿ ಮೆಚ್ಚಬೇಕಾಯ್ದು ಚಿಕ್ಕಯ್ಯನವರು, ನಮಗೆ ಮಕ್ಕಳಿಲ್ಲದಿದ್ದರೆ ಏನಂತೆ, ನಾನು ನೀನು ಏನ್ ಮಾಡೋಣ, ಮರಗಳನ್ನೇ ನೆಡೋಣ, ಮರಗಳನ್ನೇ ನಮ್ಮ ಮಕ್ಕಳಾಗಿ ಜೀವನ ಮಾಡೋಣ ಅಂತ ಹೇಳ್ತಾರಲ್ಲ. ಹ್ಯಾಟ್ಸಪ್. ಚಿಕ್ಕಯ್ಯವರು ಮನ್ಸು ಮಾಡಿದ್ರೆ ತಿಮ್ಮಕ್ಕನನ್ನು ಬಿಟ್ಟು ಇನ್ನೊಂದು ಮದುವೆ ಆಗಬಹುದು. ಯಾಕಂದ್ರೆ ಮಕ್ಕಳಾಗಿಲ್ಲ ಅಂತಂದು ಇಲ್ಲಿ ಹೆಣ್ಣಿಗೆ ಜಾಸ್ತಿ ಅಪಾದನೆ ಬರೋದು. ಹೆಣ್ಣಿಂದನೇ ಮಕ್ಕಳಾಗಿಲ್ಲ, ಗಂಡಿಗೆ ಯಾವ ಸಮಸ್ಯೆ ಇಲ್ಲ, ಬರೀ ಹೆಣ್ಣಿಗೆ ಸಮಸ್ಯೆ ಇರುತ್ತೆ. ಈ ರೀತಿಯ ಸಮಸ್ಯೆಗಳು ಸಮಾಜದಲ್ಲಿ ನಾವು ದಿನನಿತ್ಯ ಕಾಡ್ತಾ ಇರುತ್ತೆ. ಓಕೆನಾ. ಅದೇ ರೀತಿಯಾಗಿ ಚಿಕ್ಕಯ್ಯ ಮತ್ತು ತಿಮ್ಮಕ್ಕನವರು ಏನ್ ಮಾಡ್ತಾರೆ ಅಂದ್ರೆ ಆಲದ ಮರಗಳನ್ನು ನೆಡಲು ಪ್ರಾರಂಭಿಸುತ್ತಾರೆ. ಮರಗಳನ್ನು ಮಕ್ಕಳಂತೆ ಭಾವಿಸಿ ಇಬ್ರು ಕೂಡ ಮರಗಳನ್ನು ಬೆಳೆಸಕ್ ಶುರು ಮಾಡ್ತಾರೆ. ಮರಗಳು ಬೆಳೆಸುವ ಹಾಗೆ ಕಾಲ ಕಳೆದಾಗೆ ಚಿಕ್ಕಯ್ಯನವರು ಕೂಡ ತೀರ್ಕೋತಾರೆ. ಇಲ್ಲಿ ಒಂದು ವಿಷಯ ಗಮನಿಸ್ಬೇಕು. ಇದೇ ಇವರು ಕುದೂರಿನಿಂದ ಹುಲ್ಕಲ್ ತನಕವಿರುವ ರಾಜ್ಯ ಹೆದ್ದಾರಿ 94ರಲ್ಲಿ ತಿಮ್ಮಕ್ಕರವರು ಬೆಳೆಸಿದ ಆಲದ ಮರಗಳಿವೆ. ಬಟ್ ಅವರು ಆ ಆಲದ ಮರಗಳನ್ನು ಬೆಳೆಸಲು ಅವರು ಪಟ್ಟಂತ ಶ್ರಮಗಳು ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಅದೇ ರೀತಿಯಾಗಿ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಸಕ್ಸಸ್ ನೋಡ್ತಾರ. ಆದ್ರೆ ನಾವು ಹಿಂದೆ ಹಾಕಿರುವಂತ ಶ್ರಮ ಕೂಡ ಯಾರಿಗೂ ಕಾಣೋದಿಲ್ಲ, ಕೇಳೋದು ಇಲ್ಲ. ಏನಾಗಿತ್ತು, ನೀರು ಕೂಡ ಸಿಗಲ್ಲ. ನೀರನ್ನು ಕೂಡ ಹೊತ್ಕೊಂಡು ಬಂದು ಮತ್ತು ಆ ಮರಗಳನ್ನ ಬೆಳೆಸ್ಬೇಕಂತ ಅನ್ಕೊಂಡು ಸುಲಭ ಅಲ್ಲ. ಹೊರಗಡೆ ರೋಡ್ ಹತ್ರ ಬೆಳೆಸ್ತಿರೋ ಮರಗಳನ್ನ ಪ್ರಾಣಿಗಳು ತಿಂತಾ ಇರ್ತವೆ. ಯಾರು ಬೇಕಂತ ಆಡುಗಳು ತಿನ್ನಿಸ್ತಾ ಇರ್ತಾರೆ. ಬೇಕಾದವ್ರು ಏನ್ ಮಾಡ್ತಾರೆ, ಕಿತ್ತು ಬಿಸಾಕ್ತಾರೆ. ಹೊಟ್ಟೆ ಕಿಚ್ಚು ಜನ ಏನ್ ಬೇಕಾದ್ರೂ ಕೂಡ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಎಷ್ಟು ಮಕ್ಕಳನ್ನ ನಾವು ಯಾವ ತರ ಜೋಪಾನ ಮಾಡಿ ಬೆಳೆಸ್ತೀವಲ್ಲ, ಅದೇ ರೀತಿಯಾಗಿ ಮರಗಳನ್ನು ಜೋಪಾನವಾಗಿ ಬೆಳೆಸಿದಂತ ತಾಯಿ ನಮ್ಮ ತಿಮ್ಮಕ್ಕನವರು. ಅದೇ ಕಾರಣದಿಂದಾಗಿ ನಮ್ಮ ಭಾರತದಲ್ಲಿ ಒಬ್ಬ ವ್ಯಕ್ತಿ ಬದುಕುವ ಸಾಮಾನ್ಯ ವಯಸ್ಸು 60ರಿಂದ 70. ನನ್ನ ಪ್ರಕಾರ 60 ಲಾಸ್ಟ್. 60ಕ್ಕೆ ಎಲ್ಲರೂ ಕೇಳ್ಕತ್ತ ಎಲ್ಲರೂ ಜೀವನ ಅಲ್ಲಿಗೆ ಮುಗಿತು ಅನ್ಕೋಬೇಕು. ಅಂತದ್ರಲ್ಲಿ ತಾಯಿ 114 ವರ್ಷ ಬದುಕಿರೋದು ಕಾರಣ ಏನಂದ್ರೆ ಆ ಮರಗಳ ಇರುವ ಉಸಿರು, ಆ ತಾಯಿ ಕೊಟ್ಟಿರೋ ಉಸಿರೇ ಇಂದಿಗೆ ತಾಯಿಗೆ ಬಂದಿರುವ ಹೆಸರು ಎಂದು ಹೇಳ್ತೀನಿ. ಅದೇ ರೀತಿಯಾಗಿ ಇವರಿಗೆ ತಾಯಿ ಮಾಡಿದ ಹಲವಾರು ಕೆಲಸಗಳಿಗಾಗಿ ಇವರಿಗೆ 100 ಪ್ರಶಸ್ತಿಗಳು ಬಂದವೆ. ಹಲವಾರು ಪ್ರಶಸ್ತಿಗಳು ಕೂಡ ನಾನು ಲಿಸ್ಟ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಕುದೂರಿನಿಂದ ಹುಲಿಕಲ್ ತನಕ ಇರುವ ರಾಜ್ಯ ಹೆದ್ದಾರಿ 94ರಲ್ಲಿ ತಿಮ್ಮಕ್ಕರವರು ಬೆಳೆಸಿದ ಆಲದ ಮರಗಳನ್ನು ನೋಡೋಣ. ನೋಡಿ, ಇಲ್ಲಿ ಕಾಣ್ತಾ ಇದೆಲ್ಲ ಚಿತ್ರ. ಶ್ರೀಮತಿ ಸಾಲುಮರದ ತಿಮ್ಮಕ್ಕನವರು ನೋಡ್ರಿ, ಅವ್ರು ಬೆಳೆಸಿರುವಂತ ಮರಗಳು ಯಾವ ರೀತಿ ನೋಡಲು ಹಸಿರು ಉಸಿರು ಅಂತ ಯಾಕೆ ಹೇಳ್ತಾರೆ. ಹಸಿರಿದ್ರೇನೆ ನಮ್ಗೆ ಉಸಿರು ಇರುತ್ತೆ. ಇದೆಲ್ಲ ಸಾಲುಮರದ ತಿಮ್ಮಕ್ಕನವರು
ಮಾಗಡಿಯಿಂದ ಕುದುರ್ಗ್ ಹೋಗುವಂತ ರೋಡ್ ನೆಡುತೋಪು ನೋಡಿ ಹೇಗಿದೆ. ಓಕೆ. ನಂತರ ಇವರ ಸಾಧನೆಗಾಗಿ ತಿಮ್ಮಕ್ಕ ಅವರಿಗೆ ಹಲವಾರು ಸನ್ಮಾನಗಳು ಮತ್ತು ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿದೆ. ಇಲ್ಲಿ ನೋಡಿ, ರಾಷ್ಟ್ರೀಯ ಪೌರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ, ವೀರಚಕ್ರ ಪ್ರಶಸ್ತಿ, ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರಿಂದ ಮಾನ್ಯತೆಯ ಪ್ರಮಾಣ ಪತ್ರ, ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು ಇವರಿಂದ ಶ್ಲಾಘನೆಯ ಪ್ರಮಾಣ ಪತ್ರ, ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ, ಗಾಡ್ಫ್ರಿ ಫಿಲಿಪ್ಸ್ ಧೀರತೆ ಪ್ರಶಸ್ತಿ, ಪಂಪಾಪತಿ ಪರಿಸರ ಪ್ರಶಸ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಮಾಗಡಿ ವ್ಯಕ್ತಿ ಪ್ರಶಸ್ತಿ, ಶ್ರೀಮಾತಾ ಪ್ರಶಸ್ತಿ, ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ ಇನ್ನಿತರ ಪ್ರಶಸ್ತಿಗಳು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಮುಂದುವರೆದು ಇನ್ನೂ ಹಲವು ಪ್ರಶಸ್ತಿಗಳು ಕೂಡ ಇಲ್ಲಿ ಆಡ್ ಮಾಡ್ತಾ ಹೋಗೋಣ. ನೋಡಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿ. ಇಲ್ಲಿ ಮುಖ್ಯವಾಗಿರುವ 3 ಪ್ರಶಸ್ತಿಗಳು ನಮ್ಮ ಪ್ರಮುಖ. ಯಾವುದಂದ್ರೆ 2010ರಲ್ಲಿ ನಾಡೋಜ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿಯಾಗಿ 2019ರಲ್ಲಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭಿಸಿದೆ. 2020ರ ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿದೆ. ಅದೇ ರೀತಿಯಾಗಿ ನಮ್ಮ ಮನಸ್ಸಿಂದ ಆ ತಾಯಿಗೆ ಇಲ್ಲಿಂದನೇ ನಮ್ಮ ಹೃದಯಪೂರ್ವಕವಾಗಿ ತಾಯಿಗೆ ಗೌರವವನ್ನು ಕೊಡುತ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದೇಳಿ ಇಲ್ಲಿಗೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತಾಯಿ ನಿನಗೆ ನಾವು ಎಂದಿಗೂ ಚಿರಋಣಿ.